ಓಕೆ. ನನ್ನ ಹೆಸರು ಭವಾನಿ. ನಾನು ಬ್ಯಾಂಗ್ಳೂರಿಂದ ಮಾತಾಡ್ತಾ ಇರೋದು. ಸೊ ಫಸ್ಟ್ ನಾನು ವಾವ್ ಆಡ್ ನೋಡಿದ್ದು ಫೇಸ್ಬುಕ್ಕಲ್ಲಿ. ಓಕೆ. ಫೇಸ್ಬುಕ್ಕಲ್ಲಿ ಆಡ್ ನೋಡಿದ್ಮೇಲೆ ಮೆಸೇಜ್ ಎನ್ಕ್ವೈರಿ ಮಾಡಿದೆ ನಾನು ಆ್ಯಕ್ಚುಲಿ. ಹ್ಮ್. ಸೊ ಎನ್ಕ್ವೈರಿ ಮಾಡಿ ಗುಡ್ ಅಂತ ಅನ್ನಿಸ್ತು. ಓಕೆ. ಸಡನ್ ಆಗಿ ನನಗೆ ಜಾಯ್ನ್ ಆಗಕ್ಕೆ ಆಗಲಿಲ್ಲ. ಎನ್ಕ್ವೈರಿ ಹಾ. ಮಾಡಿ ಆಫ್ಟರ್ 1.5 ಮಂತ್ ಮತ್ತೆ ನಾನು ವೆಬಿನಾರ್ ಜಾಯ್ನ್ ಆದೆ. ಓಕೆ. ಸೆಕೆಂಡ್ ವೆಬಿನಾರ್ ಜಾಯ್ನ್ ಆಗಿ ಆಮೇಲೆ ಡಿಸಿಷನ್ ತಗೊಂಡು ಜಾಯ್ನ್ ಆಗಿದ್ದು. ಓಕೆ ಫೈನ್ ಮೇಡಮ್. ಯೂಶಲಿ ಲೈಕ್ ಈಗೆಲ್ಲ ವೇಟ್ ಲಾಸ್ ಬಗ್ಗೆ ಸಾಕಷ್ಟು ನೋಡಿರ್ತಾರೆ, ಇದು ಮಾಡಿರ್ತೀರಾ. ಬಟ್ ಆದ್ರೆ ನಿಮ್ಗೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಾದ್ರು ಡೌಟ್ಸ್ ಇತ್ತಾ? ಸೊ ಡೌಟ್ಸು ಇತ್ತು. ಕೆಲವೊಮ್ಮೆ ನಾನು ವೆಯ್ಟ್ ಲಾಸ್ ಮಾಡಿರೋರ್ನು ನೋಡಿದೀನಿ. ಹಾ. ಸೊ ವೆಯ್ಟ್ ಲಾಸ್ ಆಗಿ ಕೆಲವು ಸರ್ಟೈನ್ ಪೀರಿಯಡ್ ಆದ್ಮೇಲೆ ಮತ್ತೆ ಅವರು ಗೈನ್ ಆಗಿರೋದು ಇದೆ. ಓಕೆ. ಸೊ ನನ್ನ ಸರ್ಕಲ್ ಅಲ್ಲಿ, ನನ್ನ ಸರೌಂಡಿಂಗ್, ನನ್ನ ಸರ್ಕಲ್ ಅಲ್ಲೇ ನಾನು ನೋಡಿದೀನಿ ಆಕ್ಚುಲಿ. ಹಾ. ಸೊ ಅದರಿಂದ ನಾನು ತುಂಬಾ ಎಂಕ್ವೈರೀಸ್ ಮಾಡಿದ್ದೆ, ಬೇರೆ ಬೇರೆ ಪ್ರೋಗ್ರಾಮ್ಸ್ಗೆ ಎಂಕ್ವೈರೀಸ್ ಮಾಡಿದ್ದೆ. ಓಕೆ. ಬಟ್ ಒಂದು ಫೀಸ್ ಸ್ಟ್ರಕ್ಚರು ಜಾಸ್ತಿ ಇತ್ತು. ಹ್ಮ್. ಇನ್ನೊಂದು ಶೇಕ್ಸು ಅವರು ಜಾಸ್ತಿ ಪ್ರೊವೈಡ್ ಮಾಡಿದ್ರು. ಓಕೆ. ಮತ್ತೆ ಹರ್ಬಲ್ ಲೈಫು ಕೂಡ ನಾನು 1.5 ಮಂತ್ ಟ್ರೈ ಮಾಡಿದೆ. ಓಕೆ. ಸೊ ಅದು ಯಾಕೋ ನನ್ಗೆ ವರ್ಕೌಟ್ ಆಗ್ಲಿಲ್ಲ. ಹ್ಮ್. ಒನ್ ಮಂತ್ ಇಂದ ಇನ್ನೊಂದ್ ಮಂತ್ಗೆ ಅವ್ರದ್ದು ಪ್ರಾಡಕ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ. ಮತ್ತೆ ಚೈನ್ ಲಿಂಕ್, ಹ್ಮ್. ಕಮಿಷನ್ ಬೇಸ್ಡ್ ಚೈನ್ ಲಿಂಕ್, ನಾವು ಯಾರನ್ನಾದ್ರೂ ಆಡ್ ಮಾಡಿದ್ರೆ ನಮಗೆ ಪ್ರಾಡಕ್ಟ್ ಅಮೌಂಟ್ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ನಮಗೆ ವರ್ಕೌಟ್ ಆಗಲ್ಲ ಆಕ್ಚುಲಿ. ಹ್ಮ್. ಎಷ್ಟ್ ಜನ ಅಂತ ನಾವ್ ಆಡ್ ಮಾಡಕ್ಕಾಗುತ್ತೆ, ಎಷ್ಟ್ ಜನಕ್ಕೆ ಅಂತ ನಾವು Yes, yes. ಸೊ ಅದು ನನ್ಗೆ ಕಂಫರ್ಟ್ ಅಂತ ಅನ್ನಿಸ್ಲಿಲ್ಲ. ಸೊ ಅದನ್ನ ನಾನು ಡ್ರಾಪ್ ಮಾಡಿದೆ. ಹಾ. ಅದಾದ್ಮೇಲೆ ಜೀನಿ ಸ್ಲಿಮ್ ಅದನ್ನು ಒಂದ್ ಮಂತ್ ಟ್ರೈ ಮಾಡಿದೆ. ಓಕೆ. ಸೊ ಅದು ಯಾಕೋ ನನ್ಗೆ ಸರಿ ಆಗ್ಲಿಲ್ಲ. ಹ್ಮ್. ಸೊ ಫೈನಲಿ ಏನೋ ಒಂದ್ ಮಾಡ್ಬೇಕು, ಫೈನಲಿ ನನ್ನ ವೆಯ್ಟ್ ನ ನಾನು ಕಡಿಮೆ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿ, ಓಕೆ. ಸೊ ಫೈನಲಿ ವಾವ್ ಪ್ರೋಗ್ರಾಮ್ಗೆ ನಾನು ಜಾಯ್ನ್ ಆಗಿದೆ. ಓಕೆ. ಬಟ್ ಈಗ ನೀವು ಆಲ್ಮೋಸ್ಟ್ ಈ 90 ಡೇಸ್ ಜರ್ನಿಯಲ್ಲಿ, ಸೊ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೆ. ಸೊ ಹೌ ಫಾರ್ ಲೈಕ್ ನಮ್ ಪ್ರೋಗ್ರಾಮ್ ಚೆನ್ನಾಗಿ ಅನಿಸ್ತಾ ಇದೆ ನಿಮ್ಗೆ? ಲೈಕ್ ನೀವ್ ಏನೇನ್ ಡಿಫ್ರೆನ್ಸ್ ಕಂಡಿದ್ದೀರಾ? ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಲೈಕ್ 90 ಡೇಸ್ ಜರ್ನಿ ಆದ್ಮೇಲೂ ಪ್ಲಸ್ ಅಡಿಷನ್ ಮುಂಚೆಲ್ಲ ಟ್ರೈ ಮಾಡಿ ಬಂದಿದ್ದೀರಲ್ವಾ? ಸೊ ಹೇಗೆ ಅನಿಸ್ತಿದೆ ನಮ್ಮ ಪ್ರೋಗ್ರಾಮ್? ಮೊದಲು ಇದು ವಾವ್ ಚೆನ್ನಾಗಿದೆ. ಯಾಕಂದ್ರೆ ನಾವು ನಾರ್ಮಲಿ ಊಟ ಮಾಡ್ಕೊಂಡು ಸ್ವಲ್ಪ ಮೈಂಟೈನ್ ಮಾಡ್ತಾ ಇದೀವಿ ಅಷ್ಟೇ. ಓಕೆ. ಊಟದಲ್ಲೇ ಯಾವ್ದನ್ನು ಸ್ಟಾಪ್ ಮಾಡಿಲ್ಲ, ಆಲ್ಮೋಸ್ಟ್ ಎಲ್ಲ Okay. ತಗೋತಾ ಇದೀವಿ. ಹಾ. ಸೊ ಆಯಿಲಿ ಫುಡ್, ಹೊರಗಡೆ ಫುಡ್ ಅವಾಯ್ಡ್ ಮಾಡಿಬಿಟ್ರೆ ಹೆಲ್ದಿ ಫುಡ್ ಎಲ್ಲ ತಗೋತಾ ಇದೀವಿ. ಓಕೆ. ಸೊ ಬೇರೆದು ಟ್ರೈ ಮಾಡಿದಾಗ ಹೊರಗಡೆ ಫುಡ್, ಹೆಲ್ದಿ ಫುಡ್ ಮನೆಯಲ್ಲೂ ಕೂಡ ತಿನ್ಬೇಡಿ, ಬರೀ ಶೇಕ್ ತಗೊಳ್ಳಿ, ಮತ್ತೆ ಬರೀ ಜ್ಯೂಸ್ಗಳು ತಗೊಳ್ಳಿ, ಈ ತರ ಹೇಳ್ತಾ ಇದ್ದೀನಿ. ಓಕೆ. ಬಟ್ ಎಸ್ಪೆಷಲಿ ನನ್ಗದು ಆಗ್ಲಿಲ್ಲ. ಯಾಕೆ ಅಂತ ಹೇಳಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಮಕ್ಕಳ ಜೊತೆ ಕಂಟಿನ್ಯೂಸ್ ಆಗಿ ನಾನು ಮಾತಾಡ್ತಾನೆ ಇರ್ತೀನಿ. ನಮಗೆ ಬ್ರೇಕೇ ಇರೋದಿಲ್ಲ. ಹಾ. ಮಾತು ನಮಗೆ ಸ್ಟಾಮಿನಾ ಮತ್ತೆ ಸ್ಟ್ರೆಂತ್ ತುಂಬಾ ಜಾಸ್ತಿ ಇರಬೇಕು. ಎಕ್ಸಾಕ್ಟ್ಲಿ. ಟೀಚಿಂಗ್ ಫೀಲ್ಡ್ ಅಂದಾಗ ಕಂಪಲ್ಸರಿ. ಅದು ಜಾಸ್ತಿ. ಯಾಕೆಂದ್ರೆ ನಾವು ಮಕ್ಕಳನ್ನ ಮೇಂಟೈನ್ ಮಾಡ್ಬೇಕು ಅಂದ್ರೆ ನಾವು ಅವ್ರಿಗಿಂತ ಒಂದ್ ಸ್ಟೆಪ್ ಮುಂದೆನೆ ಇರಬೇಕು. ಸೊ ಅವ್ರಿಗೆ ಎನರ್ಜಿ ಲೆವೆಲ್, ಈಗಿನ ಜನರೇಷನ್ ಮಕ್ಕಳಿಗೆ ಎನರ್ಜಿ ಲೆವೆಲ್ ಒಂದ್ ಸ್ಟೆಪ್ 2 ಸ್ಟೆಪ್ ಜಾಸ್ತಿನೇ ಅಂತಾನೆ ಹೇಳ್ಬೋದು. ಸೊ ಅವ್ರಿಗೆ ನಾವು ಮ್ಯಾಚ್ ಮಾಡ್ಬೇಕು ಅಂದ್ರೆ ನಾನು ಮಾಮೂಲಿ ತಗೋತಾ ಇದ್ದ ರೆಗ್ಯುಲರ್ ಫುಡ್ ಕೂಡ ನಂಗೆ ಸಾಕಾಗ್ತಾ ಇರ್ಲಿಲ್ಲ. ನಾನು ಬ್ರೇಕ್ ಅಲ್ಲಿ ಏನಾದ್ರು ತಿಂತಾ ಇದ್ದೆ, ಲಂಚ್ ಅಲ್ಲಿ ಏನಾದ್ರು ತಿಂತಾ ಇದ್ದೆ, ಆಮೇಲೆ ಮತ್ತೆ ಮನೆಗ್ ಬಂದ ತಕ್ಷಣ ಹಸು ಆಗ್ಬಿಡೋದು 4 ಗಂಟೆಗೆ, ಆವಾಗ ಏನಾದ್ರು ತಿಂತಾ ಇದ್ದೆ, ಮತ್ತೆ ರಾತ್ರಿ 8:30ಗೆ ಊಟ ಮಾಡ್ತಾ ಇದ್ದೆ. ಓಕೆ. ಸೊ 4 to 5 days 5 ಟೈಮ್ಸ್ ನನ್ಗೆ ಮೀಲ್ ಆಗ್ತಾ ಇತ್ತು. ಸೊ ನಾನು ಯಾವಾಗ ವಾವ್ದು ಪ್ರಾಡಕ್ಟ್ಸ್ ನ ತಗೊಳಕ್, ಇಟ್ ಮೀನ್ಸ್ ಮೀಲ್ ನ ಶುರು ಮಾಡಿದ್ನೋ, ಸೊ ನನ್ಗೆಲ್ಲೂ ಸ್ಟಾಮಿನಾ ಕಡಿಮೆ ಆಗೇ ಇಲ್ಲ. ಓಕೆ. ವಾವ್ ಕೋಚಿಂಗ್ ಬಂದ್ಮೇಲೆ ಲೈಕ್ ಎಲ್ಲೂ ನಿಮ್ಗೆ ಸ್ಟಾಮಿನಾ ಬಗ್ಗೆ ಪ್ರಾಬ್ಲಮ್ ಎಲ್ಲೂ ಕಡಿಮೆ ಆಗಿಲ್ಲ. ಟಯರ್ಡ್ ಅಂತ ಎಲ್ಲೂ ಅನ್ಸಿಲ್ಲ ನನ್ಗೆ. ನಾನು ಹೋಲ್ ಡೇ ಫುಲ್ ಎನರ್ಜಿಟಿಕ್ ಆಗಿರ್ತಾ ಇದ್ದೆ. ಓಕೆ. ಟಯರ್ಡ್ ಅಂತ ಅನ್ನಿಸ್ತಾ ಇರ್ಲಿಲ್ಲ. ಮಕ್ಕಳ ಜೊತೆನೂ ತುಂಬಾ ಆಕ್ಟಿವ್ ಆಗಿರ್ತಾ ಇದ್ದೆ. ಮತ್ತೆ ಊಟನೂ ಮಾಡ್ಲೇಬೇಕು ಅಂತ ಏನ್ ಅನ್ನಿಸ್ತಾನೆ ಇರ್ಲಿಲ್ಲ. ಓಕೆ. ಹಸು ಇಲ್ಲ, ನಾನು ತಿನ್ಲೇಬೇಕು, ನಂಗೆ ತುಂಬಾ ಹಸುವಾಗ್ತಾ ಇದೆ ಅಂತ ಏನ್ ಅನ್ನಿಸ್ತಾ ಇರ್ಲಿಲ್ಲ. ಹಾ. ಸೊ ಮೀಲ್ ಸ್ಕಿಪ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಮಾಡ್ತಾ ಇದ್ದೆ. ಓಕೆ. ಸೊ ನಮ್ ಜೊತೆ ನಮ್ ಡಯಟಿಷಿಯನ್ ಪ್ರೀತಿ ಅವರು ಇದ್ದಾರೆ. ಲೈಕ್ ಈಗ ಅವರ ಸರ್ವಿಸ್ ಆಗ್ಲಿ, ನಿಮ್ಮ ಟ್ರ್ಯಾಕಿಂಗ್ ಆಗ್ಲಿ, ಸೊ ನಿಮ್ಗೆ ಮೋಟಿವೇಟ್ ಮಾಡ್ತಾ ಇತ್ತಾ ನಮ್ ಸರ್ವಿಸ್? ಖಂಡಿತ. ನಾನು ಮೇಡಮ್ಗೆ ತುಂಬಾ ಇರಿಟೇಟ್ ಮಾಡ್ಬಿಟ್ಟಿದ್ದೀನಿ ಅನ್ಸುತ್ತೆ ಪಾಪ. ನನ್ಗೆ ಏನೇ ಪ್ರಾಬ್ಲಮ್ ಇದ್ರು ನಾನು ಫಸ್ಟ್ ಅವ್ರಿಗೆ ಪರ್ಸನಲ್ ಆಗಿ ಮೆಸೇಜ್ ಹಾಕಿ ಆಮೇಲೆ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತಾ ಇದ್ದೆ. ಪಾಪ ಅವರು ನೋಡಕ್ ಆಗಿಲ್ಲ ಅಂದ್ರು ನೆಕ್ಸ್ಟ್ ಟೈಮ್ ನೋಡಿ ಅವರು ನನ್ಗೆ ರಿಪ್ಲೈ ಮಾಡಿದ್ದಾರೆ, ತುಂಬಾ ಸಜೆಷನ್ಸ್ ಕೊಟ್ಟಿದ್ದಾರೆ. ಸೊ ನಾನು ಸಣ್ಣ ಆಗ್ಲೇಬೇಕು, ಕಡಿಮೆ ಆಗ್ಲೇಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನನ್ಗೆ ಅಷ್ಟು ಐಡಿಯಾ ಇರ್ಲಿಲ್ಲ. ಯಾವಾಗ ಏನ್ ತಿನ್ಬೇಕು, ಫಂಕ್ಷನ್ಗೆ ಹೋದಾಗ ಏನ್ ತಿನ್ಬೇಕು. ಮೇಡಮ್ಗೆ ನಾನು ಫಂಕ್ಷನ್ ಅಲ್ಲಿ ಇದ್ದಾಗ್ಲೂ ಕಾಲ್ ಮಾಡಿ ಕೇಳಿದೀನಿ, ಹೊರಗಡೆ ಇದ್ದಾಗ್ಲೂ ಕಾಲ್ ಮಾಡಿ ಕೇಳಿದೀನಿ. ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ, ತುಂಬಾ ಯೂಸ್ಫುಲ್ ಆಗಿದೆ. ಥ್ಯಾಂಕ್ ಯು ಮೇಡಮ್.
ವೆಲ್ಕಮ್. ಯಾ ಮೇಡಮ್, ನಿಮ್ಗೆ ಲೈಕ್ ಓವರ್ ಆಲ್ ಈಗ ನಾವು ಪ್ರತಿ ವೀಕ್ ಒಂದು ಹ್ಯಾಬಿಟ್ಸ್ ಹೇಳ್ತಾ ಇದ್ವಿ, ನೀವು ಕೂಡ ಅದನ್ನ ಫಾಲೋ ಮಾಡ್ತಾ ಇದ್ರಿ. ಹೌದು ಲೈಕ್ ಎವ್ರಿ ಡೇ ಲೈಕ್ ವೇಟ್ ಟ್ರ್ಯಾಕ್ ಮಾಡಿದಾಗ ವೇಟ್ ಲಾಸ್ ಆಗೋದು, ಒಳ್ಳೆ ಫುಡ್ ಹ್ಯಾಬಿಟ್ಸ್, ನಿಮ್ಗೆ ಆ ಥರ ಲೈಕ್ ಏನಾದ್ರು ಹೇಳ್ತಾ ಇದ್ವಿ. ಬಟ್ ಓವರ್ ಆಲ್ ಆಗಿ ನಿಮಗೆ ಈ 90 ಡೇಸ್ ಅಲ್ಲಿ ಆ, ಯಾವ ಹ್ಯಾಬಿಟ್ ತುಂಬಾ ಇಷ್ಟ ಆಯ್ತು, ಪ್ಲಸ್ ಅಡಿಷನ್ ಈ habits ನ ಕಂಟಿನ್ಯೂ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಸೊ ನಾನು ಎಕ್ಸಸೈಸ್ ಮಾಮೂಲಿ ಸ್ವಲ್ಪ ಮಾಡ್ತಾ ಇದ್ದೆ. ಹ್ಮ್ ಸೊ ಆ ಎಕ್ಸಸೈಸ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬ್ರೀತಿಂಗ್, ಅದು ಕಾನ್ಶಿಯಸ್ ಬ್ರೀತಿಂಗ್, ಅದು ತುಂಬಾ ಹೆಲ್ಪ್ ಆಯ್ತು. ಯಾಕೆಂದ್ರೆ ನನಗೆ ಒಂದ್ 2 ನಿಮಿಷ ಬ್ರೇಕ್ ಸಿಕ್ಕಿದಾಗ್ಲೂ ಸ್ಕೂಲಲ್ಲಿ ಸ್ವಲ್ಪ ಬ್ರೀತಿಂಗ್, ಕಾನ್ಶಿಯಸ್ ಬ್ರೀತಿಂಗ್ ಮಾಡಿದಾಗನು ನನಗೆ ಟೆನ್ಷನ್ನು, ಸ್ವಲ್ಪ ಸ್ಟ್ರೆಸ್ ಕಡಿಮೆ ಅಂತ ಅನಿಸ್ತಾ ಇತ್ತು. ಆ, ಮತ್ತೆ ಇನ್ನೊಂದು ಮೇನ್ ಅಂತ ಹೇಳಿದ್ರೆ ನನಗೆ ಸಿಟ್ಟು ತುಂಬಾ ಬರ್ತಾ ಇತ್ತು, ಅದನ್ನ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಓಕೆ. ಮಕ್ಕಳ ಜೊತೆ ಬೇಗ ಜಾಸ್ತಿ ಆಗ್ತಾ ಇತ್ತು. ಅದು ಸ್ವಲ್ಪ ನನ್ಗೆ ಈಗ ಒಂದು ತ್ರೀ ಮಂತ್ಸ್ ಅಲ್ಲಿ 2 ಮಂತ್ಸ್ ನನ್ನ ಮಕ್ಕಳ ಜೊತೆ ನಾನು ವಾವ್ ಕೋಚಿಂಗ್ ಶುರು ಮಾಡಿದ್ಮೇಲೆ ಒಂದು 2 ಮಂತ್ಸ್ ಮಕ್ಕಳ ಜೊತೆ ಮಿಂಗಲ್ ಆದೆ. ಸೊ ಆಮೇಲೆ ರಜೆ ಬಂದ್ಬಿಡ್ತು ನಮ್ಗೆ. ಸೊ ಆ 2 ಮಂತ್ಸ್ ಅಲ್ಲಿ ನಾನು, ನನ್ನ ಕೊಲೀಗ್ಸ್ ಹೇಳಿದ್ದಾರೆ, ಸ್ವಲ್ಪ ಸಿಟ್ಟು ಕಡಿಮೆ ಮಾಡ್ಕೊಂಡಿದ್ದೀರಾ, ರೇಗೋದ್ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀರಾ ನೈಸ್. ಅಂತ. ಸೊ ಇದು ಕಾನ್ಶಿಯಸ್ ಬ್ರೀತಿಂಗ್ ಇಂದ ಆಗಿರಬಹುದಾ ಅಥವಾ ಎಕ್ಸಸೈಸ್ ಇಂದ ಆಗಿರಬಹುದಾ? ಬಟ್ ಇವೆರಡು ನಂಗೆ ತುಂಬಾ ಇಷ್ಟ ಆಯ್ತು, ನಾನು ಅದನ್ನ ಕಂಟಿನ್ಯೂ ಆಗಿ ಫಾಲೋ ಮಾಡ್ತಾ ಇದ್ದೀನಿ. ಸೂಪರ್ ಮೇಡಮ್. ಲೈಕ್ ಆಕ್ಚುಲಿ ಏನಪ್ಪಾ ಅಂದ್ರೆ ಈ ಹ್ಯಾಬಿಟ್ಸ್ ನಮ್ಮ ಲೈಫ್ ಸ್ಟೈಲ್ನ ಕರೆಕ್ಷನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯೂಶಲಿ ನಾವು ನಮ್ಮ ಪ್ರೋಗ್ರಾಮ್ನ ಯೂಶಲಿ ಓಕೆ, ನೀವು ನಮಗೆ ವೇಟ್ ಲಾಸ್ ಸಲುವಾಗಿ ಬಂದಿರ್ಬೋದು, ಬಟ್ ನಾವು ಈ ಪ್ರೋಗ್ರಾಮ್ನ ಡಿಸೈನ್ ಮಾಡೋದು ಹೆಂಗಂದ್ರೆ ದಿಸ್ ಇಸ್ ಅ ಲೈಫ್ ಸ್ಟೈಲ್ ಕರೆಕ್ಷನ್ ಪ್ರೋಗ್ರಾಮ್ ಅಂಡ್ ದಿಸ್ ಅ ಲೈಫ್ ಸ್ಟೈಲ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಕಲ್ತಿರೋದನ್ನ ಅಟ್ಲೀಸ್ಟ್ ನಾವು 100% ಒಂದು 50% ಫಾಲೋ ಮಾಡಿದ್ರು ನಾವು ಆರಾಮ್ಸೆ ಹೆಲ್ದಿ ಇರ್ಬೋದು. ಓಕೆನಾ? ಸೊ ಹೌದು. ಈಗ ನಿಮಗೆ ಅನ್ಸುತ್ತೆ ವಾವ್ ಅನ್ನೋದು ಒಂದು ಲೈಫ್ ಸ್ಟೈಲ್ ಪ್ರೋಗ್ರಾಮ್ ಅಥವಾ ಬರೀ ವೇಟ್ ಲಾಸ್ ಪ್ರೋಗ್ರಾಮ್? ಇಲ್ಲ, ಲೈಫ್ ಸ್ಟೈಲ್ ಪ್ರೋಗ್ರಾಮ್. ಯಾಕೆ ಅಂದ್ರೆ ನಾನ್ ಎಷ್ಟು ಇನ್ಫ್ಲೂಯೆನ್ಸ್ ಆದೆ ಅನ್ನೋದಕ್ಕಿಂತ ನನ್ನ ಜೊತೆ ಇರೋರು ಇನ್ಫ್ಲೂಯೆನ್ಸ್ ಆಗಿದ್ದಾರೆ. ಮೋರ್ ದನ್ ಫ್ಯಾಮಿಲಿ ಅನ್ನೋದಕ್ಕಿಂತ ನನ್ನ ಕೊಲೀಗ್ಸ್, ಓಕೆ. ಏನ್ ಸಣ್ಣ ಆಗ್ಬಿಟ್ರಿ, ಯಾಕೆ ಇಷ್ಟೊಂದು ಸಣ್ಣ ಆಗ್ಬಿಟ್ರಿ, ಫುಡ್ನು ಹೆಲ್ದಿ ಆಗೇ ತಗೋತಾ ಇದ್ದೀರಾ, ಯಾವ್ದನ್ನು ಆತರ ಅನ್ಹೆಲ್ದಿ ತರ ಫುಡ್, ಮತ್ತೆ ಸ್ಟ್ರಿಕ್ಟ್ ಆಗು ಯಾವ್ದು ತಗೋತಾ ಇಲ್ಲ, ನಾರ್ಮಲ್ ಆಗಿ ನಮ್ ಜೊತೆನೆ ಊಟ ಮಾಡ್ತೀರಾ, ನಾರ್ಮಲ್ ಆಗಿ ತಗೋತಾ ಇದ್ದೀರಾ, ಏನಿದು ಕಾರಣ, ಇಷ್ಟೊತ್ತಿಗೆ ಊಟ ಮಾಡ್ತೀರಾ, ಹೇಗ್ ಊಟ ಮಾಡ್ತೀರಾ, ಏನೇನ್ ತಗೋತೀರಾ, ಎನ್ಕ್ವೈರಿ ಮಾಡಿರೋರು ಇದ್ದಾರೆ. ಕೆಲವೊಬ್ರು 6 ಗಂಟೆಗೆ ಊಟ ಮಾಡ್ತಿರೋರು ಇದ್ದಾರೆ. ಓಕೆ. ಸೂಪರ್. ನೋಡಿ ಜಾಸ್ತಿ ತಿಂತಾ ಇರೋರು ಇದ್ದಾರೆ. ಸೊ ನಮ್ಮನೆಯಲ್ಲಿ ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ಪಾಲಿಶ್ಡ್ ರೈಸ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ದಟ್ಸ್ ಗ್ರೇಟ್. ಸೂಪರ್ ಮೇಡಮ್. ಯಾರಿಗೂ ಮತ್ತೆ ಮಿಲೆಟ್ಸ್ ಅಭ್ಯಾಸ ಆಗಿದೆ ಎಲ್ರಿಗೂ. ಓಕೆ. ಸೊ ಕೊಲೀಗ್ಸ್ ಮಿಲೆಟ್ಸ್ ನನ್ನ ನೋಡಿ ತಗೊಂಡ್ಬರೋರು ಇದ್ದಾರೆ. ಇನ್ಫ್ಲೂಯೆನ್ಸ್ ಜಾಸ್ತಿ ಆಗಿದೆ. ಸೊ ಇದರಿಂದ ಮೋಸ್ಟ್ಲಿ ಅವರು ಒಂದ್ ಲೆವೆಲ್ಗೆ ಓಕೆ ಅಂತ ಅಂದ್ಮೇಲೆ ಅವರಿಂದನೂ ಬೇರೆಯವ್ರ ಇನ್ಫ್ಲೂಯೆನ್ಸ್ ಆಗ್ಬಹುದು. ಇನ್ಫ್ಲೂಯೆನ್ಸ್, ಯಾ ಕರೆಕ್ಟ್. ಅವರು ವೆಯ್ಟ್ ಕಡಿಮೆ ಆಗ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ, ನಿಜ. ಬಟ್ ಫುಡ್ ಸೊ ಅದರಿಂದ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇನ್ಫ್ಲೂಯೆನ್ಸ್ ಆಗ್ಬೋದು, ಅದರಿಂದ ಬೇರೆಯವ್ರು ಆಗ್ಬೋದು. ಸೊ ಇದೊಂದು ಚೈನ್ ಲಿಂಕ್ ಕಂಟಿನ್ಯೂ ಆಗುತ್ತೆ. ಇದು ಗುಡ್ ಸೊಸೈಟಿ. ಯಾ ಗ್ರೇಟ್ ಗ್ರೇಟ್. ಆಕ್ಚುಲಿ ನಾವು ಯೂಶಲಿ ನಾನು ಹೇಳ್ಬೇಕಾದ್ರೆ ಹೇಳ್ತೀನಿ ಲೈಕ್ ಒಬ್ಬ ಮೇಲ್ ವೇಟ್ ಲಾಸ್ ಅಥವಾ ನಮ್ಮ ಪ್ರೋಗ್ರಾಮಿಗೆ ಬಂದಾಗ ಓನ್ಲಿ ಅವರೊಬ್ಬರೇ ಟ್ರಾನ್ಸ್ಫಾರ್ಮೇಶನ್ ಆಗ್ತಾರೆ ಯೂಶಲಿ. ಬಟ್ ಅದೇ ಒಬ್ಬ ವುಮನ್ ಅಥವಾ ಒಬ್ಬ ಲೇಡಿ ನಮ್ಮ ಜೊತೆ ಬಂದಾಗ ಕಂಪಲ್ಸರಿ ಫ್ಯಾಮಿಲಿ ಚೇಂಜ್ ಆಗುತ್ತೆ. ಬಟ್ ನೀವು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಇವನ್ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲೂ ನೀವು ಚೇಂಜ್ ಮಾಡಿದ್ದೀರಿ. ಹೌದು ಹೌದು ಹೌದು. ಸೊ ಇವಾಗ ಅಂದ್ರೆ ನಮ್ಗೆ ಏಪ್ರಿಲ್ ಮೇ ಅಲ್ಲಿ ಸ್ವಲ್ಪ ಎಲ್ಲ ಕೊಲೀಗ್ಸ್ ಫ್ರೀ ಆಗಿ ಸಿಗ್ತೀವಿ. ಓಕೆ. ಸೊ ಇನ್ನ ಹೋಲ್ ಇಯರ್ ನಮ್ಗೆ ಅಷ್ಟು ಫ್ರೀ ಇರಲ್ಲ ನಮ್ ಕ್ಲಾಸಸ್, ನಮ್ಮ ಮಕ್ಕಳು ಅಂದ್ರೆ ನಾವು ತುಂಬಾ engage ಆಗ್ಬಿಟ್ಟಿರ್ತೀವಿ. ಸೊ ಈ 2 ಮಂತ್ಸ್ ಸಾಲಿಡ್ ಸಿಕ್ಕಿರೋದ್ರಿಂದ ನಾವೆಲ್ಲ ಟೀಚರ್ಸ್ ಮಿಂಗಲ್ ಆಗ್ತೀವಿ, ಒಟ್ಟಿಗೆ ಊಟ ಮಾಡ್ತೀವಿ. ಸೊ ಯೂಶುವಲಿ ಕ್ಲಾಸಸ್ ಇದ್ದಾಗ ಒಟ್ಟಿಗೆ ಊಟ ಮಾಡಕ್ಕಾಗಲ್ಲ, ಅವ್ರದ್ದೊಂದು ಟೈಮಿಂಗ್ಸ್ ನಮ್ದೊಂದು ಟೈಮಿಂಗ್ಸ್, ಇಲ್ಲ ನಾವು ಕ್ಲಾಸಸ್ ಅಲ್ಲಿ ಊಟ ಮಾಡ್ಕೊಂಡ್ಬಿಡ್ತೀವಿ ಮಕ್ಳ ಜೊತೆ. ಸೊ ಹಿಂಗಿದ್ದಾಗ ಒಂದ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿರ್ತೀವಿ ನಾವು. ಈ ಏಪ್ರಿಲ್ ಮೇ ಅಲ್ಲಿ ಟೀಚರ್ಸ್ ಒಂದ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿರ್ತೀವಿ. ಸೊ ಇದು ಎಲ್ಲಾ ಸ್ಕೂಲ್ಗಳಲ್ಲೂ ಆಗೋ ಕಾಮನ್ ಥಿಂಗ್ ಇದು. ಸೊ ಫ್ರೀ ಆಗಿರುತ್ತೆ. ಸೊ ಅವಾಗ ಎಕ್ಸ್ಚೇಂಜಸ್ ಜಾಸ್ತಿ ಆಗುತ್ತೆ. ಸೊ ಇದು ಹೆಲ್ಪ್ ಆಗಿದೆ ಅಂತ ನಾನು ಹೇಳ್ತೀನಿ. ಮೇಡಮ್, ಯೂಶಲಿ ನಾವು ಲೈಕ್ ಹೇಳ್ತಾ ಇರ್ತೀವಿ ಏನಪ್ಪಾ ಅಂತಂದ್ರೆ ನಮ್ಮ ಹೆಲ್ತ್ ಮೇಜರ್ಲಿ 80% ಇರೋದು ನಮ್ಮ ಫುಡ್ ಅಲ್ಲೇ ಫಸ್ಟ್ ಥಿಂಗ್. ಆಮೇಲೆ ಇಟ್ ಸ್ಟಾರ್ಟ್ಸ್ ವಿತ್ ಅವರ್ ಕಿಚನ್. ಹೌದು ಓಕೆನಾ? ಸೊ ಹೌದು. ನಿಮ್ಗೆ ಹೇಗೆ ಅನಿಸ್ತು ಲೈಕ್ ಲಿಟ್ರಲಿ 90 ಡೇಸ್ ಜರ್ನಿ ಮಾಡಿದಾಗ? ಹೌದು, ನಾನು ಸಾಕಷ್ಟು ಫುಡ್ ಅಲ್ಲಿ ಚೇಂಜಸ್ ಮಾಡಿದ್ದೀನಿ. ಯಾವ ತರ ಅದ ಅನಿಸ್ತು ನಿಮಗೆ? ಸ್ಟಾರ್ಟಿಂಗ್ ನನ್ಗೆ ಏನಪ್ಪ ಹೆಂಗಪ್ಪ ಪ್ರಿಪೇರ್ ಮಾಡ್ಕೊಳ್ಳೋದು, ಯಾಕೆಂದ್ರೆ ನಾವು 7:55ಗೆಲ್ಲ ಮನೆ ಬಿಟ್ಬಿಡ್ಬೇಕು, 4 ಜನ ಮಕ್ಕಳು, ಹಸ್ಬೆಂಡು, ಓಕೆ. 7:55ಗೆ ಎಲ್ಲರೂ, ಈವನ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್ ಎಲ್ಲರಿಗೂ 4 ಬಾಕ್ಸ್ ಪ್ಯಾಕ್ ಮಾಡಿ ಒಂದು ಎಕ್ಸ್ಟ್ರಾ ಕೊಡುವಾಗ ನನ್ಗೊಂದು 15 ಡೇಸ್ ತುಂಬಾ ಹಾರಿಬಲ್ ಅನ್ನಿಸ್ತು. ನಮ್ಮ ಹೇಳಕ್ ಶುರು ಮಾಡಿದ್ರು, ನಿನ್ಗಿದೆಲ್ಲ ಬೇಕಾ, ಏನ್ ದಪ್ಪ ಇದ್ರೆ ಏನಾಗುತ್ತೆ, ಇರ್ಲಿ ಬಿಡು ಅಂತ. ಬಟ್ ನಾನ್ ಚಾಲೆಂಜಿಂಗ್ ಆಗಿ ತಗೊಂಡೆ. ಒಂದು 15 ಡೇಸ್ ಕಷ್ಟ ಆಯ್ತು. ಸೊ ಆಮೇಲೆ ನಾನು 5 o'clock 5:30 ಹೇಳ್ತಾ ಇದ್ದಳು, 4:30 ಹೇಳಕ್ ಶುರು ಮಾಡಿದೆ ಅಡ್ಜಸ್ಟ್ ಆಗೋ ತನಕ.
ಸೊ ಆಮೇಲೆ ಕಿಚನ್ ಅಲ್ಲಿ ಅದೇ ಕೆಲಸಗಳು ಜಾಸ್ತಿ ಆಯ್ತು, ಐಟಮ್ಗಳು ಚೇಂಜ್ ಆಯ್ತು. ಹಾಗಾಗಿ ಹೋಗ್ತಾ 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 ಎಲ್ಲ ಅಭ್ಯಾಸ ಆಗೋಯ್ತು, ಓಕೆ. ನಾರ್ಮಲ್ ಆಗ್ತಾ ಬಂತು. ದಟ್ಸ್ ಇಟ್. ಜಸ್ಟ್ ಅ ಸೆಕೆಂಡ್ ಮೇಡಮ್. ಯಾ ಮೇಡಮ್, ಲೈಕ್ ಹೇಗೆ ಅನಿಸ್ತದೆ ಸೊಲ್ಯೂಷನ್ ನೋಡಿದ್ಮೇಲೆ? ಸರ್ ನನ್ನ ಫೋಟೋ ನೋಡಿ ನಾನು ಹೇಳೋದಕ್ಕಿಂತ ನಾನು ಹೇಳದ್ನಲ್ಲ, ಹಾ, ಆ, ನನ್ನನ್ನ ಹೊರಗಡೆಯಿಂದ ತುಂಬಾ ಜನ ರೆಕಗ್ನೈಸ್ ಮಾಡಿದ್ದಾರೆ. ಹೌದಾ? ಫ್ಯಾಮಿಲಿ ಆಗ್ಲಿ, ಫ್ರೆಂಡ್ಸ್ ಸರ್ಕಲ್ ಆಗ್ಲಿ. ಸೊ Okay. ನೋಡಿದವ್ರು ಈ ತರ ಸಡನ್ ಆಗಿ 3 ಮಂತ್ಸ್ಗೆ ಈ ತರ ಚೇಂಜಸ್ ಏನಾಯ್ತು, ಏನಾದ್ರು ಹೆಲ್ತ್ ಇಶ್ಯೂನಾ ಅಂತ ಕ್ವೆಶನ್ ಮಾಡಿದವರು ಇದ್ದಾರೆ. Okay. ಸಡನ್ ಆಗಿ ಹೆಲ್ತ್ ಇಶ್ಯೂ ಅಂತ ಇದ್ ಮಾಡ್ತಾರೆ. ಹ್ಮ್. ಸೊ ತುಂಬಾ ಖುಷಿ ಇದೆ. ಹ್ಮ್. ಹೇಗೆ ಎಕ್ಸ್ಪ್ರೆಸ್ ಮಾಡೋದು, ಯಾಕೆಂದ್ರೆ ಅದು ಎಷ್ಟೋ ವರ್ಷಗಳ ಕನಸು. Okay. ನಾನು ಸಣ್ಣ ನನ್ ಪರ್ಸನಲಿ ನನ್ ಡ್ರೆಸ್ಗಳೆಲ್ಲ, ನಾನ್ ಚೆನ್ನಾಗಿರೋ ಡ್ರೆಸ್ಗಳನ್ನ ನಾನು ಯಾರಿಗೂ ಕೊಟ್ಟಿರ್ಲಿಲ್ಲ, ಎಲ್ಲ ಎತ್ತಿಟ್ಬಿಟ್ಟಿದ್ದೆ. Okay. ಸೊ ಆ ಡ್ರೆಸ್ಗಳನ್ನ ಮತ್ತೆ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಓ ಸೂಪರ್. ಅದು ನಂಗೆ ತುಂಬಾ ಖುಷಿ. ಓವರಾಲ್ ಆಗಿ ಲೈಕ್ ಸ್ಯಾಟಿಸ್ಫೈ ಆಗಿದ್ದೀರಾ, ಲೈಕ್ ಕಷ್ಟಪಟ್ಟಿದ್ದಕ್ಕೂ ಈಗ ಪ್ರತಿಫಲ ಸಿಕ್ಕಿದೆ. ಹೌದು ಸರ್, ಹೌದು ತುಂಬಾ. ಯಾ ಗ್ರೇಟ್. ಸೊ ಯೂಶಲಿ ನಾವು ನಮ್ಮ ಪ್ರೋಗ್ರಾಮ್ ಅಲ್ಲಿ ಹೇಳ್ತೀವಿ, ಬಹಳ ಜನ ನೀವು ಹೇಳಿದ್ರಿ ಲೈಕ್ ಈಗ ವೇಟ್ ಲಾಸ್ ಮಾಡ್ತಾರೆ, ಆದ್ಮೇಲೆ ಮತ್ತೆ ಬೌನ್ಸ್ ಬ್ಯಾಕ್ ಆಗ್ತಾರೆ, ನಮ್ ವೇಟ್ ಗೇನ್ ಆಗಿದ್ದಾರೆ, ಊಟ ಬಿಟ್ಟು ಶೇಕ್ಸ್ ಕುಡಿದಿದ್ದಾರೆ, ಲೈಕ್ ಈ ತರ ಕ್ರಾಶ್ ಡಯಟ್ ಮಾಡ್ತಾರೆ. ಲೈಕ್ ಇಲ್ಲಿ ನಮ್ಮ ಪ್ರೋಗ್ರಾಮ್ ಅಲ್ಲಿ ನೋಡಿದಾಗ ಡಿಟಾಕ್ಸ್ ಮಾಡ್ಕೊಂಡ್ರಿ, ಬಾಡಿ ಸ್ಟ್ರೆಂಥನ್ ಮಾಡ್ಕೊಂಡ್ರಿ, ರಿಪೇರಿ ಮಾಡ್ಕೊಂಡ್ರಿ, ಈಗ ಇವನ್ ಮೇಂಟೆನೆನ್ಸ್ ಮಾಡ್ತಾರೆ. ಇನ್ನೇನ್ ಜೊತೆ ಮಾತಾಡ್ತಾರೆ, ಎದಿಲ್ಲ ಸರ್ ನಾನು ಕರೆಕ್ಟ್ ಅದೇ ತರ ಮೇಂಟೈನ್ ಮಾಡ್ತೀನಿ, ಇವನ್ ಲೈಕ್ ಅರೌಂಡ್ ಲೈಕ್ ½ kg 1 kg ವೇಟ್ ಲಾಸ್ ಕೂಡ ಆಗಿದ್ರೆ ಅಂತ ಹೇಳಿದ್ರಿ. ಸೊ ಹೇಗೆ ಈಗ ಮೇಂಟೆನೆನ್ಸ್ ಅಲ್ಲೂ ನಿಮ್ಗೆ ಏನಾದ್ರು ಡಿಫಿಕಲ್ಟಿ ಅನಿಸಿದೆನಾ, ಇಲ್ಲ ಮೇಂಟೆನೆನ್ಸ್ ಕೂಡ ಎಂಜಾಯ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಈಗ ಏಪ್ರಿಲ್ ನಾನು ನನ್ನ ಡೈಲಿ ಮೇಂಟೆನೆನ್ಸ್ ಅಂದ್ರೆ ಹೇಳಿದ್ರೆ, ನಾನು ರೆಕಾರ್ಡಿಂಗ್ ನಾನು ಯಾವಾಗ ಸ್ಟಾಪ್ ಮಾಡಿದ್ನೋ, ಅಪ್ಡೇಟ್ ಯಾವಾಗ ಸ್ಟಾಪ್ ಮಾಡಿದ್ನೋ, ಅವಾಗಿಂದ ಕಂಟಿನ್ಯೂಸ್ ಆಗಿ ನಾನು ಡಯಟ್ ಫುಡ್ಡೇ ಮೇಂಟೈನ್ ಮಾಡಿದ್ದೀನಿ ಅಂತಾನು ನಾನು ಹೇಳಲ್ಲ. ಸೊ ಯಾಕೆಂದ್ರೆ ಹಾಸ್ಪಿಟ್ಲು, ಅಲ್ಲಿಂದ ಊರ್ಗ್ ಹೋದೆ, ಅಲ್ಲಿಂದ ಬಂದ್ ಮನೇಲಿ ಫಂಕ್ಷನ್ ಆಯ್ತು. ಸೊ ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ, ಓಕೆ. ಒಂದು 60 to 70% ಟ್ರೈ. ಓಕೆ. ಸೊ ಇನ್ನೊಂದು 30 to 40% ನಾನು ನಾರ್ಮಲ್ ರೈಸ್ ಯೂಸ್ ಮಾಡಿದ್ದೀನಿ, ಹಾಸ್ಪಿಟಲ್ ಇದ್ದಾಗ ಯೂಸ್ ಮಾಡಿದ್ದೀನಿ, ಕೆಲವೊಮ್ಮೆ ಊಟಲ್ ಇದ್ದಾಗ ಯೂಸ್ ಮಾಡಿದ್ದೀನಿ. ಸೊ ಅದಾದ್ರೂ ಕೂಡ ನಂದು ವೆಯ್ಟ್ ಏನು ಇಂಪ್ರೂವ್ಮೆಂಟ್ ಇಲ್ಲ, ಅದು ಜಾಸ್ತಿ ಆಗಿಲ್ಲ. ಜಾಸ್ತಿ ಆಗಿಲ್ಲ. ಓಕೆ. ನೀವು ಬಿಟ್ಟಾಗ ಲೈಕ್ ನೀವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಎಷ್ಟಿತ್ತು ವೇಟ್? 67.70. ಓಕೆ, 68 kgs. ಲೈಕ್ ನೀವು ಸ್ಟಾಪ್ ಮಾಡಿದಾಗ 62 kgs, ರೈಟ್? 62 kgs. ಯಾ, ಸೊ 6 kg ಲಾಸ್ ಮಾಡಿದ್ರೆ ಇವಾಗ ಎಷ್ಟಿದೆ ವೇಟ್? ಅರೌಂಡ್ 61.15 ಈ ತರ ಇದೆ. ಯಾ, ಅಂದ್ರೆ ಲೈಕ್ ನಾವ್ ಯಾವಾಗ ಕೂಡ ರೈಟ್ ಫುಡ್ ಹ್ಯಾಬಿಟ್ಸ್ ನ ಫಾಲೋ ಮಾಡಿ ಮೇಂಟೈನ್ ಮಾಡಿದಾಗ ಸೊ ಮತ್ತೆ ವೇಟ್ ಬೌನ್ಸ್ ಬ್ಯಾಕ್ ಅನ್ನೋದಾಗಲ್ಲ. ಆಮೇಲೆ ಒಂದೇನಪ್ಪ ಅಂದ್ರೆ ನೀವು ಈಗ ಸೇಮ್ 90 days ಆಫ್ ಜರ್ನಿ ಅದೇ ಕಂಟಿನ್ಯೂ ಮಾಡ್ತೀವಿ, ರೈಟ್? ಹೌದು. ಯಾ ಗ್ರೇಟ್. ಸೊ ಎಲ್ಲಿ ಕೂಡ ಬಹಳ ಜನ ಹೇಳ್ತೀವಿ ಅಂದ್ರೆ ಹೊಟ್ಟೆ ಹಸಿವೆ ಕಟ್ಟಿ ನಾವು ವೇಟ್ ಲಾಸ್ ಮಾಡೋದಾಗ್ಲಿ, ಕಡಿಮೆ ಊಟ ಮಾಡಿ ವೇಟ್ ಲಾಸ್, ಯಾವಾಗ ಆತರ ಬಂದಿತ್ತ? ಇಲ್ಲ ಆತರ ಊಟ ಮಾಡಿಲ್ಲ ಅಂತ ಹೇಳಿದ್ರು ನಡೀತಾ ಇತ್ತು ಒಂದೊಂದ್ಸಲ. ಓಕೆ. ಕೆಲವೊಂದು ಕಂಡೀಷನ್ ಅಲ್ಲಿ ಸೊ ನನ್ಗೆ 6 ಗಂಟೆ 7 ಗಂಟೆ ಒಳಗಡೆ ಊಟ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅವಾಗ ನಾನೇನ್ ಸೌತೆಕಾಯಿ, ಕ್ಯಾರೆಟ್ ನಾನು ಯಾವಾಗ್ಲೂ ಸ್ಟಾಕ್ ಇಟ್ಕೋತಾ ಇದ್ದೆ. ಸೊ ಅದನ್ನ ತಿಂದು ಚೆನ್ನಾಗಿ ನೀರ್ ಕುಡಿದು ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ಸೊ ಅವಾಗನು ಊಟ ಬೇಕು ಅಂತ ಏನ್ ಅನ್ನಿಸ್ತಾ ಇರ್ಲಿಲ್ಲ. ಸೊ ನೆಕ್ಸ್ಟ್ ಡೇ ಅಲ್ಲಿ ಇದಾಗ್ತಾ ಇತ್ತು. ಸೊ ಆತರ ಏನ್ ಬೇಕೇ ಬೇಕು ಅಂತಾನು ಏನ್ ಅನ್ಸಿಲ್ಲ. ಸೊ ಇಲ್ಲಾಂದ್ರೂ ಮ್ಯಾನೇಜ್ ಮಾಡ್ಬೋದು, ಇದ್ದಾಗ ತಿನ್ಕೊಂಡು ಮ್ಯಾನೇಜ್ ಮಾಡ್ಬೋದು. ಸೊ ಮತ್ತೆ ಹೆವಿನೂ ಏನ್ ತಗೋಬೇಕು ಅಂತ ಅನ್ಸಲ್ಲ. ಈ ಫಂಕ್ಷನ್ ಗಳಿಗೆ ಇಲ್ಲ ನಾನು ಎಲ್ಲಾ ತಿನ್ಬೇಕು, ಇದು ಬೇಕು ಅದು ಬೇಕು ಅನ್ನೋ ಆಸೆನೂ ಬರಲ್ಲ. ಸ್ವೀಟ್ ಕಂಪ್ಲೀಟ್ ಆಗಿ ಸ್ಟಾಪ್. ಮೊದ್ಲು ಸ್ವೀಟ್ ನೋಡಿದ್ರೆ ಕ್ರೇವಿಂಗ್ಸ್ ಇರ್ತಾ ಇತ್ತು, ಇದೊಂಚೂರು ತಿನ್ಬಿಡೋಣ ಅಂತ. ಇವಾಗ ಏನಂತ ಬೇಕು ಅಂತ ಏನ್ ಅನ್ಸಲ್ಲ, ಕಂಟ್ರೋಲ್ ಆಗಿದೆ. ಗ್ರೇಟ್. ಮೇಡಮ್, ಯೂಶಲಿ ನಮ್ಮ ಪ್ರೋಗ್ರಾಮ್ ಏಜ್ ರಿವರ್ಸಲ್ ಪ್ರೋಗ್ರಾಮ್ ಅಂತೀವಿ. ನಾರ್ಮಲಿ ಈಗ ನೀವು 6 kg ವೇಟ್ ಲಾಸ್ ಮಾಡಿದ್ರ, ಲೈಕ್ ಈಗ ನಿಮ್ಗೆ ಬಿಫೋರ್ ನೀವು ಏನ್ ಸಫರ್ ಆಗ್ತಾ ಇದ್ರಿ, ಈಗ ಪ್ರೆಸೆಂಟ್ ಏನೇನ್ ಚೇಂಜಸ್ ನಿಮ್ಮಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೀರಾ? ಸಫರ್ ಆಗ್ತಾ ಇದೆ, ನನ್ಗೆ ಜಾಸ್ತಿ ವಾಕ್ ಮಾಡಕ್ ಆಗ್ತಾ ಇರ್ಲಿಲ್ಲ. ನನ್ಗೆ ಪ್ರಾಬ್ಲಮ್ ಏನಂದ್ರೆ ನನ್ಗೆ ಹೀಲಲ್ಲಿ ಪ್ರಾಬ್ಲಮ್ ಇದೆ, ಎರಡು ಸಾಫ್ಟ್ ಅಲ್ಲಿ ಗ್ರೋತ್ ಆಗುತ್ತೆ. ಸೊ ನಾನು ಅಂಡರ್ ಟ್ರೀಟ್ಮೆಂಟ್ ಅಲ್ಲಿ ಇದ್ದೆ ಅವಾಗ. ಸೊ ಅದು ಅವ್ರು ಹೇಳಿದ್ರು ಜಾಸ್ತಿ ವಾಕ್ ಮಾಡಬೇಡಿ ನೀವು ಅಂತ ಹೇಳಿದ್ರು, ಮತ್ತೆ ಒಳಗಡೆ ಯೂಸ್ ಮಾಡಿ ವಾಕ್ ಮಾಡಬೇಡಿ ಅಂತ ಹೇಳಿದ್ರು. ಸೊ ಆಮೇಲೆ ಅದೇ ನೀಯಿಂದ ಮೇಲ್ಗಡೆ ಮಸಲ್ ಪಾರ್ಟ್ ಇರುತ್ತಲ್ಲ, ಆ ಮಸಲ್ ಪಾರ್ಟ್ ತುಂಬಾ ಪೈನ್ ಆಗ್ತಾ ಇತ್ತು, ತುಂಬಾ ಎಳ್ತಾ ಬರ್ತಾ ಇತ್ತು.
ಸೊ ವೆಯ್ಟ್ ಪುಟ್ ಆನ್ ಆಗ್ತಾ ಇರೋದ್ರಿಂದ ಅದು ಒಂದು ಕಾರಣ ಇರಬಹುದು ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು. ಹ್ಮ್ ಸೊ ಇವಾಗ ನಾನು ಎಷ್ಟೇ ವಾಕ್ ಮಾಡಿದ್ರು ನನ್ಗೆ ಆ ಪ್ರಾಬ್ಲಮ್ ಇಲ್ಲ. ಸೊ ಡಾಕ್ಟ್ರು ಮತ್ತೆ ನಾನು ಹೀಲ್ ಚೆಕಪ್ ಹೋದಾಗ ವಾಕ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಹೌದು ವಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಹಿಂಗೆ 10,000 ಸ್ಟೆಪ್ಸ್ ಅನ್ನ ನಾನು ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಟಾರ್ಗೆಟ್ ನಾನು ಇಟ್ಕೊಂಡಿದ್ದೀನಿ. ಸೊ ಹ್ಮ್ ನಾನು ವಾಕ್ ಮಾಡ್ತಾ ಇದ್ದೀನಿ. ಆದ್ರೂ ನನ್ಗೇನು ಆತರ ಪೈನ್ ಏನು ಬಂದಿಲ್ಲ. ಸೊ ಓಕೆ ಮಸಲ್ ಪೇನ್ ಯಾವ್ದು ಇಲ್ಲ. ಹ್ಮ್ ಟಯರ್ಡ್ ಅಂತ ಅನ್ಸೋದಿಲ್ಲ. ಓಕೆ ಎಷ್ಟು ನಡೆದ್ರು ಟಯರ್ಡ್ ಅಂತ ಅನ್ಸೋದಿಲ್ಲ. ಮತ್ತೆ ರಾತ್ರಿ ನನ್ ನಿದ್ರೆ ಕಂಟ್ರೋಲ್ ಜಾಸ್ತಿ ಬೇಕು ಅಂತ ಅನ್ಸ್ತಾ ಇತ್ತು. ಓಕೆ ಯಾಕೆಂದ್ರೆ ಅವಾಗ ಒಂದೊಂದು ಟೈಮ್ ಸೆಟ್ಟಿಂಗ್ ಇರ್ಲಿಲ್ಲ, ಇಷ್ಟೊತ್ತಿಗೆ ಮಲಗ್ಬೇಕು ಇಷ್ಟೊತ್ತಿಗೆ ಹೇಳ್ಬೇಕು ಅಂತ. ಸೊ ಓಕೆ ಇವಾಗ ಗೋಲ್ ನ ಸೆಟ್ ಮಾಡ್ಕೊಂಡು 10:30 11 ಒಳಗಡೆ ಮಲಗ್ಬಿಡ್ಬೇಕು, 5:30 ಒಳಗಡೆ ಎಲ್ಲ ಎದ್ಬಿಡ್ಬೇಕು ಅಂತ ಹೇಳಿ ಗೋಲ್ ಸೆಟ್ ಮಾಡ್ಕೊಂಡು. ಸೊ ನಿದ್ರೆನೂ ಕರೆಕ್ಟ್ ಆಗಿ ಆಗ್ತಾ ಇರೋದ್ರಿಂದ ಸ್ಟ್ರೆಸ್ ಕರೆಕ್ಟ್ ಆಗಿ ಆಗ್ತಾ ಇರ್ಬೋದು. ಮೋಸ್ಟ್ಲಿ ಹ್ಮ್ ಸ್ಟ್ರೆಸ್ ಆಗ್ದೇನೂ ಇರ್ಬೋದು, ಅದು ಓಕೆ ಕಡಿಮೆ. ಸೊ ಕಂಪ್ಲೀಟ್ ಆಗಿ ಬಾಡಿ ಫ್ರೀ ಇದೆ. ಹ್ಮ್ ಎಲ್ಲೂ ಏನು ಅಯ್ಯೋ ಮಾಡ್ಬೇಕಲ್ಲಪ್ಪ ಅನ್ನೋ ಫೀಲ್ ಇಲ್ಲ, ನಾನು ಇನ್ನ ಮಾಡ್ಬೇಕು ಅನ್ನೋ ಫೀಲ್ ಇದೆ. ಖುಷಿ ಓಕೆ ರೈಟ್. ಸೊ ವಾವ್ ಅಂತ ಲೈಕ್ ನಾವೇನು ಹೇಳ್ತೀವಿ, ನಿಮ್ಗೆ ಈಗ ಫೀಲಿಂಗ್ ವಾವ್ ಅನಿಸ್ತಾ ಇದೆ? ಸಾರಿ ಸರ್, ಎಕೋ ಹೋಗ್ತಾ ಇದೆ ವಾಯ್ಸ್. ಒಂದ್ ಸೆಕೆಂಡ್. ಓಕೆ ಈಗ ನೋಡಿ ಕ್ಲಿಯರ್ ಇದೆನಾ? ಕ್ಲಿಯರ್. ಓಕೆ. ಸೊ ಲೈಕ್ ನಮ್ಮ ಪ್ರೋಗ್ರಾಮ್ ಅಂದಾಗ ಬಹಳ ಜನ ಹೇಳ್ತಾರೆ ಸರ್ ನಮ್ಗೆ ರಿಯಲಿ ನಾವು ವಾವ್ ಅಂತ ಫೀಲ್ ಆಗ್ತಾ ಇದೆ ಅಂತ ಹೇಳಿ. ಸೊ ನಿಮಗೆ ವಾವ್ ಫೀಲ್ ಆಗಿದೆನಾ ಲೈಕ್ 90 ಡೇಸ್ ಆದ್ಮೇಲೆ? ಎಲ್ಲ ಹೇಳಿದ್ದು ಅದಕ್ಕೇನೆ ಸರ್, ತುಂಬಾ ವಾವ್ ಅಂತ ಇದೆ. ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಇದು. ಓಕೆ ಓಕೆ ಫೈನ್. ಸೊ ಲೈಕ್ ಈಗ ಸಾಕಷ್ಟು ಜನಕ್ಕೆ ನಾವು ಯೂಶಲಿ ಫಸ್ಟ್ ಬಂದಾಗ ನಾವು ಕೌನ್ಸಿಲ್ ಮಾಡ್ತೀವಿ, ಹೇಳ್ತೀವಿ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತೀವಿ, ಎಲ್ಲ ಮಾಡ್ತೀವಿ. ಈ ಒಂದು ಪೀಪಲ್ಗೆ ಸಾಕಷ್ಟು ಡೌಟ್ಸ್ ಇರುತ್ತೆ. ಮೀನ್ಸ್ ಲೈಕ್ ಈಗ ನೀವು ಕೂಡ ಒಂದು ಫೇಸ್ಬುಕ್ ಮುಖಾಂತರ ಬಂದಾಗ ಸೊ ಇದೆಷ್ಟು ಜೆನ್ಯೂನ್ ಅಂತ ಗೊತ್ತಿರಲ್ಲ, ಏನಿದೆ ಅಂತ ಗೊತ್ತಿರಲ್ಲ ಪ್ರೋಗ್ರಾಮ್ ಬಗ್ಗೆ. ಓಕೆ. ಸೊ ಈಗ ನೀವು ನಾರ್ಮಲ್ ಸೊ ಇದನ್ನ ನಾವು ಕೂಡ ಪೀಪಲ್ಗೆ ಶೇರ್ ಮಾಡ್ತೀವಿ ಒಂದು ವಿಡಿಯೋನ. ಲೈಕ್ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಲೈಕ್ ನಾರ್ಮಲ್ ಇನ್ನು ಯಾರು ಪೀಪಲ್ ಸ್ಟಾರ್ಟ್ ಮಾಡಿಲ್ಲ, ಡಿಸಿಷನ್ ಇಲ್ಲ, ಇನ್ನೂ ಅವ್ರಿಗೆ ಡೌಟ್ ಇದೆ ಅಂದ್ರೆ ಸೊ ಅವ್ರಿಗೆ ವಾವ್ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ವಾವ್ ತುಂಬಾ ನಾವು ನಂಬಿಕೆ ಇಟ್ಟು ಮಾಡಬಹುದಾದಂತಹ ಒಂದು ಕೆಲಸ. ಮಾಡ್ಲೇಬೇಕು ಎಲ್ರು. ಯಾರು ನನ್ನಂತ ವರ್ಕಿಂಗ್ ವುಮೆನ್ ವೆಯ್ಟ್ ಗೇನ್ ಆಗಿ ಹೆಲ್ತ್ ಇಶ್ಯೂಸ್ ಇಂದ ಯಾರು ಸಫರ್ ಆಗ್ತಾ ಇದಾರೋ, ಸೊ ಅವ್ರಿಗೆಲ್ಲ ನನ್ನ ಕಡೆಯಿಂದ ಒಂದು ಗುಡ್ ಸೊಲ್ಯೂಷನ್ ಏನಂತ ಹೇಳಿದ್ರೆ, ನೀವ್ ಏನು ಯೋಚನೆ ಮಾಡೋದ್ ಬೇಕಾಗಿಲ್ಲ. ಸೊ ಕಂಪ್ಲೀಟ್ 100% ನಂಬಿಕೆ ಇಟ್ಟು ನೀವು ಇದನ್ನ ಶುರು ಮಾಡ್ಬೋದು. ಯಾಕಂದ್ರೆ ಸ್ಟಾರ್ಟಿಂಗ್ ನಾನ್ ಶುರು ಮಾಡ್ಬೇಕಾದ್ರೂ ನನ್ಗೂ ಡೌಟ್ ಇತ್ತು. ಸೊ ಈ ಡೌಟ್ ನಮ್ಮ ಮನೆಯವ್ರಿಗೆ ಹೇಳಿದಾಗ, ನೀನ್ ಫುಲ್ ಪೇಮೆಂಟ್ ಮಾಡ್ಬಿಡ್ಬೇಡ, ನೀನು ವೆಯ್ಟ್ ಮಾಡು ಸ್ವಲ್ಪ, ಹಾಫ್ ಪೇಮೆಂಟ್ ಮಾಡು, ಇಲ್ಲ ಕ್ವಾರ್ಟರ್ಲಿ ಈ ತರ ಮಾಡ್ಕೊಂಡು ಹೋಗು. ಒಂದೇ ಸಲ ಪೇಮೆಂಟ್ ಮಾಡಿದ್ರು ನೀನ್ ಮೋಸ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನೆಲ್ಲ ನನಗೆ ಸಜೆಷನ್ ಕೊಟ್ಟಿದ್ರು. ನಾನು ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ, ಇಲ್ಲ ಅವ್ರು ನಿಮಗೆ ಯಾವಾಗ ಆಗುತ್ತೋ ಅವಾಗನೇ, ಯಾವ ರೀತಿ ಆಗುತ್ತೋ ಆ ತರನೇ ಪೇ ಮಾಡ್ಕೊಂಡು ಹೋಗಿ ಅಂತಾನೂ ಹೇಳಿದ್ರು. ಸೊ ನಾನು ರಿವ್ಯೂಸ್ ಅಂದ್ರೆ ಸೆಷನ್ ಅಲ್ಲಿ ರಿವ್ಯೂಸ್ ನೋಡಿದಾಗನು ಒಂದು 50% ನಂಬಿಕೆ ಬಂತು, ಓ ಮಾಡ್ಬೋದು ಅಂತ ಹೇಳಿ. ಸೊ ಕೆಲವೊಬ್ಬರಿಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇರೋದಿಲ್ಲ, ಆದ್ರೂ ಕೂಡ ವೆಯ್ಟ್ ಲಾಸ್ ಮಾಡಬೇಕು ಅಂತ, ಎಸ್ಪೆಷಲಿ ನಂತರ ಕಮಿಟ್ಮೆಂಟ್ಸ್ ಜಾಸ್ತಿ ಇದ್ದಾಗ. ಸೊ ಒಂದೇ ಸ್ಟ್ರೆಚ್ ಅಲ್ಲಿ ನಾವು ಪೇ ಮಾಡಿ ನಾವು ತಗೊಳಕ್ಕೂ ಆಗೋದಿಲ್ಲ, ಅಂತವ್ರಿಗೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ. ಸೊ ಅಮೌಂಟು ಅಂತ ಹಿಂದೆ ಮುಂದೆ ಯೋಚನೆ ಮಾಡಬೇಡಿ. ಸೊ ಸರ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಯಾವುದೇ ರೀತಿ ಹೆಲ್ಪ್ ಬೇಕಾದ್ರೂ ಅವ್ರು ನಿಮಗೆ ಮಾಡ್ತಾರೆ. ಸೊ ಇದು ಒಂದು ಒಳ್ಳೆ ಪ್ರೋಗ್ರಾಮು, ಖಂಡಿತ ಜಾಯ್ನ್ ಆಗಿ. ನಿಮ್ಮ ಹೆಲ್ತ್ ನಿಮ್ ಕೈಯಲ್ಲಿದೆ, ಬೈ ಈಟಿಂಗ್ ಗುಡ್ ಅಂಡ್ ಹೆಲ್ದಿ ಫುಡ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ಲೈಕ್ ಈಗ ನೀವು ವಿತೌಟ್ ಎನಿ ಫಿಯರ್ ಪೀಪಲ್ಗೆ ವಾವ್ ರೆಕಮೆಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಸೊ ಲೈಕ್ ನಾವೊಂದು ಮಿಷನ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದೀವಿ, ಲೈಕ್ ಹೆಲ್ಪಿಂಗ್ ಸೊ 1 million ಪೀಪಲ್, ಸಾರಿ 10 million ಪೀಪಲ್ ಬೈ 2030. ಸೊ 1 crore ಪೀಪಲ್ ಹೆಲ್ಪ್ ಮಾಡಬೇಕು ಅಂತ ಆಲ್ರೆಡಿ ಲೈಕ್ ಮೋರ್ ದನ್ 20 ಕಂಟ್ರೀಸ್ ಅಲ್ಲಿ ನಾವು ಹೆಲ್ಪ್ ಮಾಡ್ತಾ ಇದೀವಿ ಪೀಪಲ್ಗೆ. ಸೊ ಇಟ್ಸ್ ಲೈಕ್ ನೀವು ಈಗ ಹೆಲ್ದಿ ಆಗಿದ್ದೀರಾ, ನಿಮ್ಮ ಫ್ಯಾಮಿಲಿ ಹೆಲ್ದಿ ಮಾಡ್ತಾ ಇದ್ದೀರಾ, ಸೇಮ್ ಟೈಮ್ ಲೈಕ್ ಒಂದು ಸೊಸೈಟಿನ. ಓಕೆ. ನಮ್ಗೆ ಇವತ್ತು ಗೊತ್ತಿಲ್ದೋ ನಮ್ಮ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ, ವರ್ಕ್ ಅಲ್ಲಿ ನಮ್ಮ ಹೆಲ್ತ್ಗೆ ಲಾಸ್ಟ್ ಚಾನ್ಸ್ ಕೊಡ್ತಾ ಇದೀವಿ. ಕೇಳಿದಾಗ ಹೇಳ್ತೀವಿ ಹೆಲ್ತ್ ಇಸ್ ವೆಲ್ತ್ ಅಂತೀವಿ, ಹೆಲ್ತ್ ಫಸ್ಟ್ ಅಂತೀವಿ, ಬಟ್ ಮಾಡೋದಲ್ಲ ಇದು ಮಾಡಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಬಟ್ ಅದನ್ನ ನಾವು ನಮ್ಮ ಲೈಫ್ ಸ್ಟೈಲ್ಗೆ ತಕ್ಕಂಗೆ ಡಿಸೈನ್ ಮಾಡ್ಕೊಂಡು ಯಾವ ತರ ಮಾಡ್ಬೇಕಂತೇಳಿ. ಆಕ್ಚುಲಿ ನೋಡಿ, ಈಗ ಆಸ್ ಅ ಟೀಚರ್ ನೀವು ಕೂಡ ಎಷ್ಟು ಟೈಮಿಂಗ್ಸ್ ಎಲ್ಲ ಇರುತ್ತೆ, ಮನೇಲಿ ಮಾಡಬೇಕು. ಆಸ್ ಅ ವರ್ಕಿಂಗ್ ವುಮನ್ ನಿಮಗಿತ್ತು, ಬಟ್ ಇವೊಂದು ಯಾವ ತರ ಡಿಸೈನ್ ಮಾಡ್ಬೇಕು, ಅದೇ ನಾವು ಇಲ್ಲಿ ಪರ್ಸನಲೈಸ್ಡ್ ಕೋಚಿಂಗ್ ಅಂತೀವಿ. ಆ ತರ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ರೈಟ್ ವೇದಲ್ಲಿ ಫಾಲೋ ಮಾಡ್ಕೊಂಡು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ. ಸೊ ನಮ್ಮ ಕಡೆ ಏನಪ್ಪ ಹೇಳೋದಂದ್ರೆ, ಎಷ್ಟೊಂದು ಹ್ಯಾಬಿಟ್ಸ್ ಕಲ್ತಿದ್ದೀರಾ, ಅದನ್ನು ಬಿಡಬೇಡಿ, ಕಂಟಿನ್ಯೂ ಮಾಡಿ. ಸೊ ಯಾವಾಗ ಎನಿ ಡೌಟ್ಸ್ ಇದ್ರು ಕಾಲ್ ಮಾಡ್ಬೋದು, ನಾವು ಜೊತೆ ಆಲ್ವೇಸ್ ವಿ ಆರ್ ದೇರ್. ಓಕೆ.
ಓಕೆ ಎಸ್ ಸರ್. ಮೇಡಮ್, ಥ್ಯಾಂಕ್ ಯು. ಸೊ ನಿಮ್ಮೊಂದು ವ್ಯಾಲ್ಯೂಬಲ್ ಟೈಮ್ ಕೊಟ್ಟು ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಾನ್ ಥ್ಯಾಂಕ್ಸ್ ಹೇಳ್ಬೇಕು ಸರ್ ನಿಮ್ಗೆ. ಎಷ್ಟೇ ಟೈಮ್ ಇದ್ರು ಎಷ್ಟೇ ದುಡ್ಡಿದ್ರು ಕೆಲವೊಬ್ರಿಗೆ ಈ ತರ ಹೆಲ್ದಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳಕ್ ಆಗೋದಿಲ್ಲ. ಆ, ಅಲ್ವಾ? ಒಂದು ಒಳ್ಳೆ ಗುಡ್ ವೇ ಅಲ್ಲಿ ಯೋಚನೆ ಮಾಡಕ್ಕೂ ಆಗೋದಿಲ್ಲ ಕೆಲವೊಮ್ಮೆ. ಸೊ ಕಿವಿ ಮಾತು ಅಂತ ಹೇಳಿದ್ರೆ ಎಲ್ರೂ ಜಾಯಿನ್ ಆಗಿ ಒಂದು ಹೆಲ್ದಿ ಟ್ರಾನ್ಸ್ಫಾರ್ಮೇಶನ್ ನ ಮಾಡ್ಕೊಳ್ಳಿ. ನಿಮ್ ಲೈಫ್ ನಿಮ್ ಕೈಲಿದೆ. ಹೆಲ್ದಿ ಲೈಫ್ ನ ಲೀಡ್ ಮಾಡಿ. ಸೊ ಎಲ್ರೂ ಸೇರಿ ಸೊಸೈಟಿನ ಚೇಂಜ್ ಮಾಡೋಣ. ಆಗ್ಲಿಲ್ಲ ಅಂದ್ರೂ ಟ್ರೈ ಮಾಡೋಣ. ಯಾ, ಗ್ರೇಟ್ ಗ್ರೇಟ್, ಸೂಪರ್ ಮೇಡಮ್. ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಸರ್. ಇದೇನು ಥ್ಯಾಂಕ್ ನಾನು ಹೇಳಿದಾಗೆ ಲೈಕ್ ಜರ್ನಿ, ಲೈಕ್ ಎಕ್ಸಸೈಸ್ ಆಗಿರಲಿ, ಫುಡ್ ಹ್ಯಾಬಿಟ್ಸ್ ಆಗಿರಲಿ, ಟೈಮಿಂಗ್ಸ್ ಆಗಿರಲಿ, ಅದೇ ತರ ಫಾಲೋ ಮಾಡಿ, ಮೇಂಟೈನ್ ಮಾಡಿ. ಲೈಕ್ ಎನಿ ಡೌಟ್ಸ್ ಇದ್ರೆ ಮಾಡಿ. ಪ್ಲಸ್ ಆಮೇಲೆ ನಿಮಗೆ ಏನು ನಾವು ರೆಕಮೆಂಡ್ ಮಾಡಿದ್ವಿ ಬ್ಲಡ್ ಟೆಸ್ಟ್ ನ ಅಟ್ಲೀಸ್ಟ್ ವರ್ಸ್ಟ್ ಕಂಡೀಷನ್ 6 months ಆರ್ ಇಯರ್ಲಿ ಒನ್ಸ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಕರೆಕ್ಷನ್ಸ್. ಇನ್ ಕೇಸ್ ನಾವು ಔಟ್ ಆಫ್ ಟ್ರ್ಯಾಕ್ ಬಂದಿದ್ರೆ ಮತ್ತೆ ವಾಪಸ್ ಟ್ರ್ಯಾಕ್ ಬರ್ಲಿಕ್ಕೆ ಗೊತ್ತಾಗುತ್ತೆ, ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಆ ಥರ ಫಾಲೋ ಮಾಡ್ಕೊಳ್ಳಿ. ಸೊ ಪಾಸಿಬಲ್ ಇದ್ರೆ ನಿಮ್ಗೆ ಯಾವಾಗಾದ್ರು ಫ್ರೀ ಆದ್ರೆ ಜಸ್ಟ್ 1 minute ಒಂದು ವಿಡಿಯೋ ಕೂಡ ನೀವು ಶೇರ್ ಮಾಡಿ ಯಾವಾಗಾದ್ರೂ ನಿಮ್ಗೆ ಟೈಮ್ ಆದಾಗ. ಸೊ ನಿಮ್ಮ Okay, sir. ಲೈಕ್ ಒಂದು ಜೆನ್ಯೂನ್ ಒಂದು ಫೀಡ್ಬ್ಯಾಕ್ನ ಒಂದು ಶೇರ್ ಮಾಡಿ. ಓಕೆನಾ? ರೈಟ್. ಓಕೆ, Okay. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಯಾ, ಗ್ರೇಟ್. Thank you. ಓಕೆ.